ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಉತ್ತರ GB ಅಧ್ಯಕ್ಷರಾದ ಇ ಕೃಷ್ಣಣ್ಣನವರ ಹುಟ್ಟುಹಬ್ಬ. ಅದರ ಪ್ರಯುಕ್ತ ನಾವು ಸ್ನೇಹಿತರು, ಯುವ ತಂಡ, ನಮ್ಮ ಜನತಾದಳದ ಎಲ್ಲ ಕಾರ್ಯಕರ್ತರು, ಮುಖಂಡರುಗಳು, ಗ್ರಾಮಸ್ಥರುಗಳು ಇವತ್ತು ಅವರಿಗೆ ವಿಶ್ ಮಾಡೋಣ ಅಂತ ಬಂದಿದ್ದೀವಿ. ಅದರಿಂದ ನಾನು ಭಗವಂತಲ್ಲಿ ಕೇಳ್ಕೊಳ್ಳೋದೇನೆಂದರೆ ಅವ್ರಿಗೆ ಹೆಚ್ಚಿನ ಆರೋಗ್ಯ, ಶಕ್ತಿ, ಜನರ ಸೇವೆ ಮಾಡೋಂಥ ಎಲ್ಲ ಒಂದು ಶಕ್ತಿ ಕೊಟ್ಟು ಕಾಪಾಡಲಿ. ಇವತ್ತು ನಮ್ಮ ಯಲಹಂಕ ಕ್ಷೇತ್ರದ ಭಾಗದಲ್ಲಿರ್ಬೋದು, ಅವರು ಇರೋದರಿಂದ ಎಲ್ಲ ರೀತಿ ಪಕ್ಷ ಸಂಘಟನೆ ಮತ್ತೊಂದು ನಡೀತಾ ಇದೆ ಪ್ರಬಲವಾಗಿ. ಇವತ್ತು ನಾವು ಹೆಮ್ಮೆ ಪಡ್ತಾಯಿದ್ದೀವಿ. ಈ ಥರ ಸಂಘಟನೆ ಮತ್ತೊಂದು ವಿಚಾರವಾಗಿ ಜನತಾದಳ ಬೇರೂರಿ ಭದ್ರವಾಗಿದೆ ಏನಂದರೆ ಅದಕ್ಕೆ ಇ ಕೃಷ್ಣನವರು ಮೂಲ ಬುನಾದಿ. ಆದ್ದರಿಂದ ನಾನು ಭಗವಂತನಲ್ಲಿ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಅವ್ರಿಗೆ ಕಾಪಾಡಲಿ. ಜೈ ಹಿಂದ್, ಜೈ JDS. ನಾವು ಕಂಡಂತೆ ಅವರು ಮಾಡೋ ಸೇವೆನ ಯಾರಿಗೂ ಹೇಳಲ್ಲ. ಅವರು ಈಗ ಯಾರೋ ಏನೋ ಒಂದು ಬಡವ್ರ ಬಗ್ಗರು ಬರ್ತಾರೆ, ಒಂದು ಹಾಸ್ಪಿಟ್ಲ್ ವಿಚಾರವಿರ್ಬೋದು, ಆರೋಗ್ಯ ವಿಚಾರವಿರ್ಬೋದು, ಇವನ್ನು ಒಂದು ಸಂಸ್ಥೆ ಮಾಡೋದ್ರಲ್ಲಿ ಜಾಗ ಕೊಟ್ಟು ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಆ ಥರ ಅವ್ರು ಸಾಕಷ್ಟು ಮಾಡಿದ್ದಾರೆ. ಆ ಥರ ನಮಗೂ ನಾವು ನೋಡ್ದಂಗೆ ಸಣ್ಣ ಪುಟ್ಟ ಗೊತ್ತಿರು, ಬಟ್ ಅವ್ರು ಯಾರಿಗೂ ಹೇಳ್ಕೊಳೋದಿಲ್ಲ, ಎಲ್ಲೂ ಅವರು ಎಕ್ಸ್ಪೋಸ್ ಮಾಡ್ಕೊಳೋಲ್ಲ. ಈ ಥರ ನಾನು ಮಾಡ್ತಾಯಿದ್ದೀನಿ, ಪ್ರತಿದಿನ ಏನಾದರೂ ಒಂದು ಇದ್ದೇ ಇರ್ತದೆ. ಅವರು ಪ್ರತಿದಿನ ಯಾರಿಗಾದರೂ ಒಬ್ಬರಿಗೆ ಒಂದು ಸಣ್ಣ ಮಟ್ಟದಲ್ಲಾದರೂ ಪ್ರಮಾಣದಲ್ಲಿ ಮಕ್ಕಳಿಗೆ ಎಜುಕೇಷನ್ ಕೊಡೋದ್ರಲ್ಲಿರ್ಬೋದು, ಓದಿಸೋ ವಿಚಾರದಲ್ಲಿರ್ಬೋದು, ಮದುವೆಗಳ ಕಾರ್ಯಗಳಿಗೆ ಬಂದಾಗ ಯಾರನ್ನ ಬಡವ್ರ ಬಗ್ಗರಿಗೆ ಅವ್ರಿಗೆ ಹಣ ಸಹಾಯ ಇರ್ಬೋದು, ಪ್ರತಿಯೊಂದು ವಿಚಾರ ಕಾರ್ಯಕರ್ತರಿಗೆ ಏನೋ ಸಮಸ್ಯೆಗಳಾದ ಸ್ಪಂದಿಸೋ ವಿಚಾರ ಇರ್ಬೋದು, ಪ್ರತಿದಿನ ಪ್ರತಿಯೊಂದು ಇರ್ತೈತೆ. ಅದನ್ನು ಹೇಳೋಕ್ಕಾಗಲ್ಲ. ಆ ಥರ ವಿಚಾರಗಳು ತುಂಬ ಇದೆ ಸಾಕಷ್ಟು. ಅವ್ರು ಅದನ್ನು ಇಷ್ಟಪಡಲ್ಲ ಅಷ್ಟೇ. ನಾವು ಎಲ್ಲ ನಮ್ಗೆ ಎಷ್ಟು ಆಲೋಚನೆ ಮಾಡ್ತಾ ಇರೋದು, ಯಲಹಂಕ ಕ್ಷೇತ್ರಕ್ಕೆ ಅವರು MLA ಕ್ಯಾಂಡಿಡೇಟ್ ಆಗಿ ಬಂದರೆ ತುಂಬ ಅನುಕೂಲ ಅಂದ್ಬಿಟ್ಟು ಎಲ್ಲರೂ ಬಯಸ್ತಾ ಇದ್ದಾರೆ. ಬಟ್ ಅವರು ರಾಜಕೀಯವಾಗಿ ತುಂಬ ಇಷ್ಟಪಡಲ್ಲ. ಯಾರೋ ಇನ್ನೊಬ್ಬರು ಬೆಳೀಲಿ ಮಾಡಲಿ ಅನ್ನೋ ಲೆಕ್ಕಾಚಾರಕ್ಕೆ ಹೋಗ್ತಾ ಇರ್ತಾರೆ. ಎಲ್ಲರೂ ಪ್ರತಿಯೊಬ್ಬರು ಆಶನೆ ಮಾಡ್ತಾ ಇರೋದು ಅದನ್ನೇ. ಮುಂದಿನ ದಿನಗಳು ಪಕ್ಷ ನೋಡೋಣ, ಮುಂದಿನ ವರಿಷ್ಠರು ದೊಡ್ಡವರು ಏನೇ ಇಷ್ಟ ಮಾಡ್ತಾರೆ ಬಂದರೆ ತುಂಬ ಸಂತೋಷ, ನಮಗೂ ಭಾಳ ಖುಷಿ ಆಗುತ್ತೆ. ಧನ್ಯವಾದ.